ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ತಮಲೆಹಳ್ಳಿ ಗ್ರಾಮದ ಕೆರೆ ಕೂಡಿ ಬಿದ್ದಿದ್ದು ತಮಲೆಹಳ್ಳಿ ಗ್ರಾಮದ ರೈತರ ಸಂತಸಕ್ಕೆ ಕಾರಣವಾಗಿದೆ. ಕಾರ್ಯಕ್ರಮಕ್ಕೂ ಮುನ್ನ ಉರಿಮೆ, ಕಹಳೆ, ಡೊಳ್ಳು, ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. 101 ಮಹಿಳೆಯರ ಪೂರ್ಣಕುಂಭ ಹೊತ್ತು ಸಾಗಿದರು. ಗಣ್ಯರಿಗೆ ಸೇಬಿನ ಹಾರ, ಬೃಹತ್ ಹಾರ ಹಾಕಿ ಪಟಾಕಿ ಸಿಡಿಸಿ ಯುವಕರು ಸಂಭ್ರಮಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದಿರುವ ಜಗಳೂರು ವಿಧಾನಸಭಾ ಕ್ಷೇತ್ರವನ್ನು ವಿಶೇಷ ಅನುದಾನಗಳ ಮೂಲಕ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಮಂದಗತಿಯಲ್ಲಿ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕುತ್ತಿರುವ ಜಗಳೂರು ಹಾಗೂ ಹರಪನಹಳ್ಳಿ ಕ್ಷೇತ್ರಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನಗಳನ್ನು ಒದಗಿಸಿವೆ. ಮಹಿಳೆಯರು ವಿವಿಧ ಯೋಜನೆಗಳಲ್ಲಿ ದೊರೆಯುತ್ತಿರುವ ಸೌಲಭ್ಯ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು. ಆದಿಕರ್ಮ ಯೋಜನೆಯಡಿಯಲ್ಲಿ ತಾಲೂಕಿನ 24 ಗ್ರಾಮಗಳಲ್ಲಿನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರನ್ನು ಆಯ್ಕೆ ಮಾಡಲಾಗಿದ್ದು 7 ಕೋಟಿ ಅನುದಾನ ಮೀಸಲಿರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಕ್ಷೇತ್ರದ ಶಾಸಕ ಬಿ. ದೇವೇಂದ್ರಪ್ಪ, ಪಾಳೆಯಗಾರರ ಕಾಲಘಟ್ಟದಲ್ಲಿ ಖಡ್ಗ ಹಿಡಿದು ಹೋರಾಡಿ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗುತ್ತಿದ್ದರು. ಇಂದು ಲೇಖನಿ ಹಿಡಿದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉನ್ನತ ಹುದ್ದೆಗಳಿಗೆ ಸಿಂಹಾಸನ ಪಡೆಯಬೇಕಾಗಿದೆ. ಗ್ರಾಮದಲ್ಲಿ 3 ಉನ್ನತ ಹುದ್ದೆ ಅಲಂಕರಿಸಿರುವುದು ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಸ್ಫೂರ್ತಿಯಾಗಿದೆ. ಪೋಷಕರು ಸಂಸ್ಕಾರಯುತ ಶಿಕ್ಷಣ ಕೊಡಿಸಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪರೀಕ್ಷೆಗಳನ್ನು ಎದುರಿಸಿ ಉನ್ನತ ಪದವಿಗೇರಲು ಪ್ರೇರೇಪಿಸಬೇಕೆಂದರು. ನಾನು ಜನಿಸಿದ ಚಿಕ್ಕಮ್ಮನಟ್ಟಿ ಗ್ರಾಮವಾದರೂ ನನಗೆ ಅನ್ನ, ನೀರು, ಪ್ರೀತಿ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದು ತಮಲೆಹಳ್ಳಿ ಗ್ರಾಮ. ಇಲ್ಲಿನ ನನ್ನ ಸ್ನೇಹಿತರ ಒಡನಾಟ ಹಾಗೂ ಸಕಾಲಿಕ ನೆರವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಸ್ಮರಿಸಿದರು. ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಉಚಿತವಾಗಿ ಹೆರಿಗೆ ಸೇವೆ, ನಾರ್ಮಲ್ ಡೆಲಿವರಿ, ಸಿಸೇರಿಯನ್ನು ಜೊತೆಗೆ ಅವರಿಗೆ ಗರ್ಭಾವಸ್ಥೆಯಲ್ಲಿ ವೈದ್ಯರ ಸಮಾಲೋಚನೆ ಅವಶ್ಯಕತೆ ಇರುತ್ತೆ. ಅಡಿಗೆ ಮನೆಗೆ ಸೀಮಿತವಾಗದೆ ಹೆಣ್ಣು ಕೇವಲ ತೊಟ್ಟಿಲನ್ನ ತೂಗೋ ಕೈಯಲ್ಲ, ದೇಶವನ್ನ ಆಳುವ ಮೇಲುಗೈಯನ್ನ ನಿಟ್ಟಿನಲ್ಲಿ ಕೇವಲ 1 ವರ್ಷದಲ್ಲಿ ಇಡೀ ಡೆಲ್ಲಿನ ದಾವಣಗೆರೆಗೆ ಕಡೆಗೆ ತಿರುಗಿ ನೋಡನ್ನ ರೀತಿಯಲ್ಲಿ ಗಮನ ಸೆಳೆಯುವಂತ ಕೆಲಸ ನಾವು ನೀವೆಲ್ಲ ಓಟ್ ಹಾಕಿ ನಮ್ಮ ಶ್ರೀನಿವಾಸ ಹೇಳೋ ರೀತಿಯಲ್ಲಿ ಕಪ್ಪು ನಮ್ದೆ, ಲೋಕಸಭಾ ಕಪ್ಪು ನಮ್ದೆ ಅನ್ನೋ ರೀತಿಯಲ್ಲಿ ಅರ್ಥ ಆಯ್ತಿಲ್ರ. ಹಾಗಾಗಿ ನೀವು ಕುಂದ್ರವರಿಗೆ ನಿಮ್ಮನ್ನ ಕೂರ್ಸಂತವ್ರ ಕೆಲಸ ಮಾಡಲ್ಲ ಭರವಸೆ ಇದೆ. ನಾನು ಸಹ ನಮ್ಮ ಜಗಳೂರು ಗಡಿಯನ್ನು ನಿಮ್ಮನ್ನ ಬಿಟ್ಟು ಹೋಗಕ್ಕೆ ನಾನು ಬಿಡೋದಿಲ್ಲ. ಹಾಗಾಗಿ ಸೂಕ್ಷ್ಮವಾಗಿ ಒಬ್ಬನು ಹೋಗಿ ಒಳ್ಳೆ ಮಾತನ್ನ ಕೇಳಿ ಅಮ್ಮ ಜನ ಬಂದಿದ್ರು ಅಲ್ಲಿಂದ ಬೀಳ್ಚೋಡಿಂದ ವಾಪಸ್ ಕಳಿಸ್ತಂತ ಹೇಳಿ ಮಾಡ್ಬೇಕಲ್ಲಪ್ಪ. ಉದರ ಪೋಷಂ ಬಹುರೂಪ ವೈಷಂ, ಹೊಟ್ಟೆ ನಿನ್ನಿಂದ ಕೆಟ್ಟಿ ಅಂತ ಹೊಟ್ಟಿದ್ದರೆ ಎಲ್ಲರೂ ಕೇಳಬೇಕಾಗ್ತದೆ. ಹಾಗಾಗಿ ಇವತ್ತೆಲ್ಲರೂ ಬಹಳ ಸಂತೋಷವಾಗಿ ನಾವಿದ್ದೀವಿ. ಆ ನೀರನ್ನ ಬಹಳ ನೀವು ಎಚ್ಚರಿಕೆಯಿಂದ ದೇವರ ತೀರ್ಥವಾಗಿ ಅತಿ ದೊಡ್ಡ ಹೂದಾರವನ್ನು ಮಾಡಿಸಿ ನಮ್ಮ ಗ್ರಾಮಕ್ಕೆ ಸಂಸದರನ್ನ ಮತ್ತು ಶಾಸಕರನ್ನ ತುಂಬಾ ಆತ್ಮೀಯವಾಗಿ ಬರಮಾಡಿಕೊಂಡು ಅವರಿಗೆ ಅಷ್ಟೇ ಪ್ರೀತಿಪೂರ್ವಕವಾಗಿ ಅವರಿಗೆ ಗೌರವವನ್ನು ಕೊಟ್ಟು ಈ ಸಮಾರಂಭವನ್ನು ಬೀಳ್ಕೊಡಿ